ನಮಸ್ಕಾರ ಮಕರ ರಾಶಿಯ ಸ್ನೇಹಿತರೆ, ಅನೇಕ ಜನರು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಆದರೂ ಜೀವನದಲ್ಲಿ ಯಶಸ್ಸು ಅವರಿಗೆ ಸಿಗುವುದಿಲ್ಲ. ಅದು ಕೇವಲ ಅದೃಷ್ಟವೋ ಅಥವಾ ನಮಗೆ ತಿಳಿದಿಲ್ಲದ ವಿಷಯವೋ? ಅಭ್ಯಾಸಗಳು ನಮ್ಮನ್ನು ನಿಧಾನವಾಗಿ ಹಿಂದಕ್ಕೆ ಹಿಡಿದಿಟ್ಟುಕೊಳ್ಳುತ್ತವೆ. ಜ್ಯೋತಿಷ್ಯವು ಗ್ರಹಗಳು ಸಂದರ್ಭಗಳನ್ನು ಸೂಚಿಸುತ್ತದೆ, ಆದರೆ ನಮ್ಮ ಆಲೋಚನೆಗಳು ಮತ್ತು ಕಾರ್ಯಗಳು ಅವುಗಳ ದಿಕ್ಕನ್ನು ನಿರ್ಧರಿಸುತ್ತವೆ ಎಂದು ಸೂಚಿಸುತ್ತದೆ. ಇಂದು ನಾನು ನಿಮಗೆ 7 ಕಾರಣಗಳನ್ನು ಹೇಳುತ್ತೇನೆ, ಯಾವುದನ್ನು ಗುರುತಿಸುವ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಮಾಡಲು ಪ್ರಾರಂಭಿಸಬಹುದು. ನಿಮ್ಮ ಮಾಹಿತಿಗಾಗಿ ನಾವು ಕೆಲವು ಬಹಳ ಮುಖ್ಯವಾದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇವೆ. ಎಚ್ಚರಿಕೆಯಿಂದ ಆಲಿಸಿ ಸ್ನೇಹಿತರೆ, ಅತ್ಯಂತ ಜಾಗರೂಕರಾಗಿರಿ, ಏಕೆಂದರೆ ನಿಮ್ಮ ನಾಶವು ದೊಡ್ಡದಾಗಿದೆ. ನಿಮ್ಮ ವಿನಾಶದ ಹಿಂದೆ ಗಂಭೀರ ಕಾರಣಗಳಿವೆ. ನೀವು ಈ ತಪ್ಪುಗಳನ್ನು ಮಾಡುತ್ತಿದ್ದೀರಾ ಎಂದು ಬೇಗ ನೋಡಿ, ಜೀವನ ಹಾಳಾಗಲಿದೆ. ನಾನು ನಿಮಗೆ ಸುದ್ದಿಗಳ ಬಗ್ಗೆ ಹೇಳುತ್ತೇನೆ. ಇಡೀ ದೇಶದ ಸಂಪೂರ್ಣ ನಾಶವನ್ನು ನಾನು ನಿಮ್ಮ ಕಣ್ಣುಗಳಿಂದ ತರಿಸುತ್ತೇನೆ. ನೀವು ಸಂಪೂರ್ಣವಾಗಿ ಆಘಾತಕ್ಕೊಳಗಾಗುತ್ತೀರಿ. ಸ್ನೇಹಿತರೆ, ಅನೇಕ ಜನರು ನನಗೆ ತುಂಬಾ ದುರದೃಷ್ಟವಿದೆ ಎಂದು ಹೇಳುತ್ತಾರೆ. ಅವನು ನನಗೆ ಬೆಂಬಲ ನೀಡುವುದೇ ಇಲ್ಲ. ನನ್ನ ಕಠಿಣ ಪರಿಶ್ರಮದ ಫಲಿತಾಂಶ ನನಗೆ ಕಾಣುತ್ತಿಲ್ಲ. ದೇವರು ನನ್ನ ಪ್ರಯತ್ನಗಳನ್ನು ನೋಡುತ್ತಿಲ್ಲ. ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ, ಕೆಲವೊಮ್ಮೆ ನಮ್ಮ ಕೆಲವು ಅಭ್ಯಾಸಗಳು ನಮ್ಮನ್ನು ಯಶಸ್ಸಿನಿಂದ ದೂರವಿಡುತ್ತದೆ ಎಂದು ಭಾವಿಸುತ್ತೇವೆ. ನಮ್ಮ ಸ್ವಂತ ತಪ್ಪುಗಳು ಜೀವನದಲ್ಲಿ ವೇಗವಾಗಿ ಮುಂದುವರಿಯಲು ನಮಗೆ ಅಡ್ಡಿಯಾಗುತ್ತವೆ ಎಂಬುದನ್ನು ನೀವು ಬಹುಶಃ ಗಮನಿಸಿರಬಹುದು. ಜ್ಯೋತಿಷ್ಯ ಕೂಡ ಇದನ್ನೇ ವಿವರಿಸುತ್ತದೆ. ಗ್ರಹಗಳು ಕೇವಲ ಸಂದರ್ಭಗಳನ್ನು ಸೂಚಿಸುತ್ತವೆ, ಆದರೆ ನಮ್ಮ ಕ್ರಿಯೆಗಳು ಮತ್ತು ನಿರ್ಧಾರಗಳು ಸಂದರ್ಭಗಳಿಗೆ ಸರಿಯಾದ ದಿಕ್ಕನ್ನು ನೀಡುತ್ತವೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನವನ್ನು ಕ್ರಮೇಣ ಬದಲಾಯಿಸುವ ದೊಡ್ಡ ಕಾರಣಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಪ್ರಗತಿಗೆ ಅಡ್ಡಿಯಾಗಬಹುದು. ನಿಮ್ಮಲ್ಲಿ ಈ ಅಭ್ಯಾಸಗಳಲ್ಲಿ ಯಾವುದಾದರೂ ಇದ್ದರೆ ಅವುಗಳನ್ನು ಸಮಯಕ್ಕೆ ತಕ್ಕಂತೆ ಬದಲಾಯಿಸುವುದು ಮುಖ್ಯ. ಇಲ್ಲದಿದ್ದರೆ ನಂತರ ನೀವು ವಿಷಾದಿಸುತ್ತೀರಿ. ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಬೇಕಿದ್ದರೂ ನೀವು ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಿ. ನಾನು ಹೇಳುತ್ತಿರುವುದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು, ಏಕೆಂದರೆ ನಾವು ನಿಮಗೆ 7 ದೊಡ್ಡ ಕಾರಣಗಳನ್ನು ಹೇಳಲಿದ್ದೇವೆ. ಅದು ಶೀಘ್ರದಲ್ಲಿ ಯಾರಿಗೂ ತಿಳಿಯುವುದಿಲ್ಲ. ಆದರೆ ಅದಕ್ಕೂ ಮೊದಲು ಮಾತಾ ರಾಣಿ ಮತ್ತು ಮಹಾದೇವರ ನಿಜವಾದ ಭಕ್ತರು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಮತ್ತು ಕಮೆಂಟ್ ವಿಭಾಗದಲ್ಲಿ ಹರ ಹರ ಮಹಾದೇವ, ಜೈ ಮಾತಾಜಿ ಎಂದು ಬರೆಯಿರಿ. ನಿಮಗೆ ದೇವರ ಆಶೀರ್ವಾದ ಸಿಗುತ್ತದೆ. ಹಾಗಾಗಿ ಅದರೊಂದಿಗೆ ಏಕೆ ಎಂದು ನಾವು ನಿಮಗೆ ಹೇಳಲಿದ್ದೇವೆ. ನಮ್ಮ ವಿಡಿಯೋವನ್ನು ಕ್ಲಿಕ್ ಮಾಡಿ. ಮೊದಲ ಕಾರಣವೇನೆಂದರೆ ಹಿಂದಿನ ಸಮಯಗಳು ಮತ್ತು ತಪ್ಪುಗಳಲ್ಲಿ ಸಿಲುಕಿಕೊಳ್ಳುವುದು. ಎಂದರೆ ಅತಿ ದೊಡ್ಡ ಕಾರಣವೇನೆಂದರೆ ಹಿಂದಿನದನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವುದು. ಜೀವನದಲ್ಲಿ ಹೊಸದೇನನ್ನು ಮಾಡದಿರುವುದು. ತನ್ನ ಹಿಂದಿನ ವೈಫಲ್ಯಗಳು, ತಪ್ಪುಗಳ ಬಗ್ಗೆ ಚಿಂತಿಸುವ ವ್ಯಕ್ತಿ ಅಥವಾ ದುಃಖದ ಘಟನೆಗಳನ್ನು ಮತ್ತು ಸಂತೋಷದ ಘಟನೆಗಳನ್ನು ಯೋಚಿಸುತ್ತಲೇ ಇರುತ್ತೀರಿ. ನಿಮ್ಮ ಮನಸ್ಸು ವರ್ತಮಾನದಲ್ಲಿ ಉಳಿಯಲು ಸಾಧ್ಯವಾಗದಿರಲು ಮತ್ತು ಭವಿಷ್ಯದ ಬಗ್ಗೆ ಕನಸು ಕಾಣಲು ವಿಫಲವಾಗಲು ಕಾರಣಗಳು ಇವು. ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಚಂದ್ರನನ್ನು ಮನಸ್ಸಿನ ಸೂಚಕ ಎಂದು ಪರಿಗಣಿಸಲಾಗುತ್ತದೆ. ಮನಸ್ಸು ಪದೇ ಪದೇ ಭೂತಕಾಲಕ್ಕೆ ಅಲೆದಾಡಿದಾಗ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಗಮನಾರ್ಹವಾಗಿ ದುರ್ಬಲಗೊಳ್ಳಬಹುದು ಮತ್ತು ಇದು ಭವಿಷ್ಯದಲ್ಲಿ ನಿಮಗೆ ಬಹಳಷ್ಟು ತೊಂದರೆ ಉಂಟು ಮಾಡಬಹುದು. ನೀವು ಗಮನಾರ್ಹ ನಷ್ಟಗಳನ್ನು ಅನುಭವಿಸಬಹುದು ಮತ್ತು ಒಂದು ದೊಡ್ಡ ಅಚ್ಚರಿ ಕಾದಿದೆ. ಆದ್ದರಿಂದ ನಿಮಗೆ ನನ್ನ ಸಲಹೆ ಏನೆಂದರೆ, ತಪ್ಪಿನಿಂದ ಕಲಿಯುವುದು ಒಳ್ಳೆಯದು, ಆದರೆ ಅದರಲ್ಲಿಯೇ ಸಿಲುಕಿಕೊಳ್ಳುವುದು ದೊಡ್ಡ ತಪ್ಪು. ಕಳೆದ ಬಾರಿಯಿಂದ ಈ ಅವಧಿಯಲ್ಲಿ ತಿಳಿದೋ ತಿಳಿಯದೆಯೋ ಕೆಲವು ತಪ್ಪುಗಳು ನಡೆದಿದ್ದರೆ ಅವುಗಳನ್ನು ಮರೆತು ಹೊಸ ಜೀವನವನ್ನು ಪ್ರಾರಂಭಿಸಲು ಪ್ರಯತ್ನಿಸಿ, ಏಕೆಂದರೆ ಮುಂಬರುವ ಸಮಯವು ನಿಮಗೆ ತುಂಬಾ ಒಳ್ಳೆಯದಾಗಿರುತ್ತದೆ ಮತ್ತು ಅದು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತದೆ ಮತ್ತು ನಿಮ್ಮ ಸಂತೋಷವನ್ನು ಹೆಚ್ಚಿಸುತ್ತದೆ. ಎರಡನೆಯ ಕಾರಣ ಸ್ನೇಹಿತರೆ, ಸಮಯ ವ್ಯರ್ಥ ಮಾಡುವುದು ಮತ್ತು ನಾಳೆ ಮಾಡಿದರಾಯಿತು ಎಂದು ಕೆಲಸಗಳನ್ನು ಮುಂದೂಡುವುದು. ಈ ಅಭ್ಯಾಸವು ಕ್ರಮೇಣ ಉತ್ತಮ ಅವಕಾಶಗಳನ್ನು ಕಸಿದುಕೊಳ್ಳುತ್ತದೆ ಮತ್ತು ಒಬ್ಬ ವ್ಯಕ್ತಿಯು ಬಯಸಿದರೂ ಸಹ ಗ್ರಹವು ಏನನ್ನೂ ಮಾಡಲು ಅಸಮರ್ಥವಾಗಿದೆ. ಶನಿಯನ್ನು ಶಿಸ್ತು ಮತ್ತು ಸಮಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಒಬ್ಬ ವ್ಯಕ್ತಿ ಸಮಯವನ್ನು ಗೌರವಿಸುವವನು ನಿಧಾನವಾಗಿ ಚಲಿಸುತ್ತಾನೆ. ಸ್ನೇಹಿತರೆ, ಪ್ರತಿದಿನ ಸ್ವಲ್ಪ ಪ್ರಯತ್ನ ಕೂಡ ದೀರ್ಘಾವಧಿಯಲ್ಲಿ ದೊಡ್ಡ ಫಲಿತಾಂಶವನ್ನು ನೀಡುತ್ತದೆ. ಆದ್ದರಿಂದ ನೀವು ಇಂದಿನ ಕೆಲಸವನ್ನು
ನಾಳೆಯ ಮೇಲೆ ಹಾಕಬೇಡಿ. ನೀವು ಸ್ವಲ್ಪ ನಿದ್ರೆಯನ್ನು ತ್ಯಾಗ ಮಾಡಬೇಕಾಗುತ್ತದೆ. ನೀವು ಸ್ವಲ್ಪ ಹೆಚ್ಚು ಕೆಲಸ ಮಾಡಬೇಕಾಗುತ್ತದೆ. ಆದರೆ ಇಂದಿನ ಕೆಲಸವನ್ನು ಇಂದೇ ಮುಗಿಸಿ. ಇದು ನಿಮಗೆ ತುಂಬಾ ಒಳ್ಳೆಯದು. ಮೂರನೆಯದಾಗಿ, ನಿಮ್ಮ ಜೀವನದಲ್ಲಿ ಏನಾಗುತ್ತದೆ ಎಂಬುದು ಅತ್ಯಂತ ಮುಖ್ಯವಾದ ಕಾರಣ. ಇದನ್ನು ನಾವು ಮೋಸ ಎಂದು ಕರೆಯುತ್ತೇವೆ. ಎಂದರೆ ದ್ರೋಹ ಮಾಡಿದ ನಂತರವೂ ಮುಂದುವರಿಯಲು ಸಾಧ್ಯವಾಗದಿರುವುದು. ಇದನ್ನು ಮೂರನೆಯ ಕಾರಣವೆಂದು ಪರಿಗಣಿಸಲಾಗಿದೆ. ನಂತರ ಅದೇ ನೋವಿನಲ್ಲಿ ಸಿಲುಕಿಕೊಳ್ಳುವುದು. ಗಮನವಿಟ್ಟು ಆಲಿಸಿ. ಅದು ಸ್ನೇಹಿತನಾಗಿರಲಿ ಅಥವಾ ಸಂಬಂಧಿಕನಾಗಿರಲಿ ಅಥವಾ ಪ್ರೇಮ ಸಂಬಂಧ. ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಏನನ್ನಾದರೂ ಕಲಿಯಲು ಬರುತ್ತಾನೆ ಮತ್ತು ಯಾರು ನಿಮ್ಮೊಂದಿಗೆ ಜೀವನ ಪರ್ಯಂತ ಇರಲು ಬರುವುದಿಲ್ಲ. ನೀವು ಈ ನೋವಿನಲ್ಲಿ ಶಾಶ್ವತವಾಗಿ ಬದುಕುತ್ತಿದ್ದರೆ ಹೊಸ ಸಂತೋಷಗಳಿಗೆ ನೀವು ಹೇಗೆ ಅವಕಾಶ ಮಾಡಿಕೊಡುತ್ತೀರಿ? ಹಾಗಾದರೆ ನನ್ನ ಮಾತು ಕೇಳಿ. ಹಿಂದಿನ ಅನುಭವಗಳು ನಿಮಗೆ ಸಹಾಯ ಮಾಡುತ್ತವೆ. ಕಲಿಯಲು ಏನಾದರೂ ಇದೆ, ಆದರೆ ನಿಮ್ಮ ಭವಿಷ್ಯದ ಬಾಗಿಲನ್ನು ಮುಚ್ಚಬೇಡಿ. ಬದಲಾಗಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿ ಮತ್ತು ಜೀವನವನ್ನು ಅತ್ಯುತ್ತಮವಾಗಿಸಿ. ಎಲ್ಲವೂ ನಿಮ್ಮ ಕೈಯಲ್ಲಿದೆ. ದೇವರು ನಿಮ್ಮ ಮೇಲೆ ದಯೆ ತೋರಿಸಿದ್ದಾರೆ. ದೇವಿ ಮಹಾಲಕ್ಷ್ಮಿ ಮತ್ತು ದೇವಿ ದುರ್ಗಾ ನಿಮ್ಮ ಮೇಲೆ ವಿಶೇಷ ಆಶೀರ್ವಾದಗಳನ್ನು ಸುರಿಸುತ್ತಿದ್ದಾರೆ. ಹಾಗಾದರೆ ನೀವು ಜೀವನದಲ್ಲಿ ಮುಂದೆ ಸಾಗಿದರೆ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಕಾಣುತ್ತೀರಿ ಮತ್ತು ಒಳ್ಳೆಯ ಸುದ್ದಿಯನ್ನು ಪಡೆಯುತ್ತೀರಿ. ಏಕೆಂದರೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಏನೇ ನಡೆದರೂ ಅದು ದೊಡ್ಡದಾಗಲಿ ಅಥವಾ ಚಿಕ್ಕದಾಗಲಿ ಅದನ್ನು ಮಾಡಲೇಬೇಕೆಂದು ಮಹಾದೇವ ಅವರು ನಿರ್ಧರಿಸಿರುವ ಸಮಯ ಇದು. ನೋವುಗಳಿವೆ, ಸಮಸ್ಯೆಗಳಿವೆ, ಆರ್ಥಿಕ ಸಮಸ್ಯೆಗಳಿವೆ. ನಾವು ಅವುಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕುತ್ತೇವೆ ಮತ್ತು ನಿಮ್ಮ ಜೀವನವನ್ನು ರಾಜನಂತೆ ಮಾಡುತ್ತೇವೆ. ಅದನ್ನು ಸಾಧ್ಯವಾಗಿಸುತ್ತದೆ. ನಿಮ್ಮ ಭಾವನೆಗಳನ್ನು ಮೊದಲು ಅರ್ಥ ಮಾಡಿಕೊಳ್ಳದವರು ನಿಮ್ಮ ಭಾವನೆಗಳನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ನಿಮ್ಮನ್ನು ಬದಲಾಯಿಸಿಕೊಳ್ಳಿ. ಏನಾದರೂ ಸರಿಯಾಗುತ್ತದೆಯೇ? ಐದನೆಯ ಕಾರಣವೇನೆಂದರೆ ನಿಮ್ಮ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳುವುದು. ಹೌದು, ನಿಮ್ಮಲ್ಲಿ ಮತ್ತು ದೇವರಲ್ಲಿ ಕೃಪೆಯನ್ನು ಅವಲಂಬಿಸಿ ಕೆಲಸ ಮಾಡಿದರೆ ನೀವು ಜೀವನದಲ್ಲಿ ಹೇಗೆ ಮುಂದುವರಿಯುತ್ತೀರಿ ಎಂದು ಯೋಚಿಸಿ. ಕಷ್ಟದ ಸಮಯಗಳು ಬರುತ್ತವೆ. ಅನೇಕ ಜನರು ವಿಧಿಯನ್ನು ದೂಷಿಸುತ್ತಾರೆ. ಆದರೆ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಸಂಪ್ರದಾಯಗಳು ನಮಗೆ ಕಲಿಸುತ್ತವೆ, ಆತ್ಮವಿಶ್ವಾಸದಿಂದ ಏನನ್ನಾದರೂ ಮಾಡುವುದು ಬಹಳ ಮುಖ್ಯ. ಅದನ್ನು ನಂಬಿರಿ, ಆದರೆ ಪ್ರಯತ್ನಿಸುತ್ತಲೇ ಇರಿ. ಇದು ಒಂದು ಜಾದೂಗಾರ ಮಾನವನ ಸ್ವಭಾವ. ನೀವು ಸೋಲಲು ಬಯಸುವುದಿಲ್ಲ. ನೀವು ಗೆಲ್ಲಲು ಬಯಸಿದರೆ ನೀವು ಯಾವಾಗಲೂ ನಿಮ್ಮ ಮೇಲೆ ನಂಬಿಕೆ ಇಡಬೇಕು. ನಿಮ್ಮ ಗುರಿಯನ್ನು ಸಾಧಿಸಲು ನಿಮ್ಮ ಕೈಲಾದಷ್ಟು ಮಾಡಿ. ನಿಮ್ಮ ಪ್ರಯತ್ನ ಪ್ರಸ್ತುತ ಸಮಯದಲ್ಲಿ ಬದಲಾಗುತ್ತದೆ ಮತ್ತು ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಸಹ ಪಡೆಯುವ ಕಾರಣ ನೀವು ಅದನ್ನು ಮಾಡಲೇಬೇಕು. ಇದರರ್ಥ ಮನೆಯಲ್ಲಿ ಪೂಜೆ, ಓದುವಿಕೆ ಅಥವಾ ಕತೆ ಹೇಳುವಿಕೆ ಇರುವುದಿಲ್ಲ. ಕೆಲವೊಮ್ಮೆ ಕುಟುಂಬದೊಂದಿಗೆ ದೀರ್ಘಕಾಲದವರೆಗೆ ಪ್ರಾರ್ಥನೆಗಳು, ಸ್ತೋತ್ರಗಳು ಮತ್ತು ಕಥೆಗಳನ್ನು ಕೇಳುವುದು ಅಥವಾ ಸ್ವಲ್ಪ ಸಮಯದವರೆಗೆ ಧ್ಯಾನ ಮಾಡುವುದು ಮನಸ್ಸನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಸಕಾರಾತ್ಮಕ ವಾತಾವರಣವು ವ್ಯಕ್ತಿಯ ಆಲೋಚನೆಗಳನ್ನು ಮತ್ತು ನಡವಳಿಕೆಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತವೆ. ಕೇವಲ ಧಾರ್ಮಿಕ ಆಚರಣೆಯಲ್ಲ, ಇದು ಕುಟುಂಬ ಬಾಂಧವ್ಯದ ಸಾಧನವೂ ಆಗಿರಬಹುದು ಮತ್ತು ದೇವರನ್ನು ಸ್ಮರಿಸುವ ಮಾರ್ಗವೂ ಆಗಿರಬಹುದು. ನೀವು ಮನೆಯಲ್ಲಿ ಅಥವಾ ಭಜನೆ ಕೀರ್ತನೆಗಳನ್ನು ಆಯೋಜಿಸಿದರೆ ಅದು ಎಲ್ಲ ದೇವರು ಮತ್ತು ದೇವತೆಗಳ ಹೆಸರುಗಳನ್ನು ಮತ್ತು ದೇವಿಯನ್ನು ಪಠಿಸಿದಂತೆ ಆಗುತ್ತದೆ. ದೇವರುಗಳ ಆಶೀರ್ವಾದವು ನಿಮ್ಮ ಕುಟುಂಬದೊಂದಿಗೆ ಶಾಶ್ವತವಾಗಿ ಉಳಿಯುತ್ತದೆ. ಇದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ. ಸಕಾರಾತ್ಮಕವಾಗಿರಿ. ನಿಮಗೆ ಎಂದಿಗೂ ಏನೂ ಕೊರತೆಯಾಗುವುದಿಲ್ಲ. ದೇವರು ಯಾವಾಗಲೂ ಇದ್ದಾನೆ ಎಂದು ನೀವು ಭಾವಿಸುವಿರಿ. ನನಗೆ ಬೆಂಬಲವಿದೆ ಮತ್ತು ದೇವರ ದಯೆಯಿಂದ ನನ್ನ ಜೀವನ ಸುಗಮವಾಗಿ ಸಾಗುತ್ತಿದೆ. ಹಣವು ನಿಮ್ಮನ್ನು ಸಂತೋಷಪಡಿಸುತ್ತದೆ ಮತ್ತು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಏಳನೆಯ ದೊಡ್ಡ ಕಾರಣ ಕೆಟ್ಟ ಸಹವಾಸ ಮತ್ತು ನಕಾರಾತ್ಮಕ ಚಿಂತನೆ. ಹೌದು, ನಿಮ್ಮ ಮಾಹಿತಿಗಾಗಿ ನಾನು ನಿಮಗೆ ತಪ್ಪು ಜನರ ಬಗ್ಗೆ ಹೇಳಲು ಬಯಸುತ್ತೇನೆ. ಕಂಪನಿ, ನೀವು ಯಾವಾಗಲೂ ದೂರು ನೀಡುವ ಮಾದಕ ದ್ರವ್ಯಗಳನ್ನು ಸೇವಿಸುವ, ಕಷ್ಟಪಟ್ಟು ಕೆಲಸ ಮಾಡದ ಜನರಿಂದ ಸುತ್ತುವರೆದಿದ್ದರೆ ಮತ್ತು ಎಲ್ಲಾ ಸಮಯದಲ್ಲೂ ನಕಾರಾತ್ಮಕ ಆಲೋಚನೆಗಳನ್ನು ಹರಡುವ ಜನರಿದ್ದರೆ ಕ್ರಮೇಣ ಅದು ನಿಮ್ಮ ಜೀವನದ ಮೇಲೂ ಪರಿಣಾಮ ಬೀರಬಹುದು ಮತ್ತು ನಿಮಗೆ ಇದು ಚೆನ್ನಾಗಿ ತಿಳಿದಿದೆ. ರಾಹುವಿನ ಪ್ರಭಾವವು ನೋಡಿ, ಅದು ಗೊಂದಲ ಮತ್ತು ತಪ್ಪು ದಿಕ್ಕನ್ನು ಆಕರ್ಷಿಸಬಹುದು ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ಗುರುವಿನ ಪ್ರಭಾವವು ಉತ್ತಮ ಸಹವಾಸ ಮತ್ತು ಸರಿಯಾದ ಮಾರ್ಗದರ್ಶನದೊಂದಿಗೆ ಸಂಬಂಧ ಹೊಂದಿದೆ. ನಿಮ್ಮನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ಮುಂದುವರಿಯಲು ನಮಗೆ ಸಹಾಯ ಮಾಡುವ ಜನರೊಂದಿಗೆ ನಿಮ್ಮನ್ನು
ಸುತ್ತುವರೆದಿದ್ದರೆ ಅದು ನಿಮ್ಮನ್ನು ಬೆಳೆಸಲು ಪ್ರೇರೇಪಿಸುತ್ತದೆ. ನಿಮ್ಮ ಸಂತೋಷ ಮತ್ತು ದುಃಖಗಳಲ್ಲಿ ನಿಮ್ಮನ್ನು ಬೆಂಬಲಿಸುತ್ತಾರೆ. ಅಂತಹ ಜನರೊಂದಿಗೆ ಇರಿ. ಬಡತನ ಅಥವಾ ಹಸಿವು ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಪ್ರವೇಶಿಸಿದರೆ ಅದನ್ನು ನೋಡಿ ನಗಬೇಡಿ, ಆದರೆ ಸಾಧ್ಯವಾದಷ್ಟು ಸಹಾಯ ಮಾಡಿ. ಬೆಂಬಲವಿಲ್ಲದಿದ್ದರೆ ನೀವು ಎಲ್ಲವನ್ನೂ ಬದಲಾಯಿಸಬಹುದು ಎಂದು ನಿಮ್ಮನ್ನು ನಂಬಿರಿ. ನಾನು ಕಠಿಣ ಪರಿಶ್ರಮವನ್ನು ನೀಡುತ್ತೇನೆ. ನನ್ನ ಕ್ರಿಯೆಗಳ ಮೂಲಕ ನಾನು ಯಾವಾಗಲೂ ದೇವರಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ ಮತ್ತು ಯಾವಾಗಲೂ ಹಾಗೆಯೇ ಇರುತ್ತೇನೆ. ನೀವು ಇದನ್ನು ನಿಮ್ಮಲ್ಲಿಯೇ ನಂಬಬೇಕು. ನೀವು ಹಾಗೆ ಭಾವಿಸಿದರೆ, ಇವುಗಳಲ್ಲಿ ಕೆಲವು ನಿಮಗೆ ಅನ್ವಯವಾಗುತ್ತಿದ್ದರೆ, ನೀವು ಇಂದು ಈ ಒಂದು ಸಣ್ಣ ಸಂಕಲ್ಪ ಮಾಡುವುದು. ಅದಕ್ಕಾಗಿ ನೀವು 30 ನಿಮಿಷಗಳನ್ನು ತೆಗೆದುಕೊಳ್ಳಬೇಕು. ಹೊಸದನ್ನು ಕಲಿಯಬೇಕು. ಹೊಸ ವಿಷಯಗಳನ್ನು ಸಂಶೋಧಿಸಿ, ನಂತರ ಹಿಂದಿನದನ್ನು ಒಪ್ಪಿಕೊಂಡು ಮುಂದುವರಿಯಿರಿ. ಅದಾದ ನಂತರ ಸಕಾರಾತ್ಮಕ ಜನರೊಂದಿಗೆ ನಿಮ್ಮನ್ನು ಸುತ್ತುವರೆದಿದ್ದರೆ ಇದು ಬಹಳ ಮುಖ್ಯ. ಅದಾದ ನಂತರ ಪ್ರತಿದಿನ ನೀವು ಕೆಲವು ನಿಮಿಷಗಳನ್ನು ಪ್ರಾರ್ಥನೆ, ಧ್ಯಾನ ಅಥವಾ ಆತ್ಮಾವಲೋಕನಕ್ಕೆ ಮೀಸಲಿಡಿ. ನೀವು ದೇವರಿಗೆ ಧನ್ಯವಾದ ಹೇಳಬಹುದು. ನಂತರ ನಿಮ್ಮ ಹೆತ್ತವರನ್ನು ಮತ್ತು ಶಿಕ್ಷಕರನ್ನು ಗೌರವಿಸಿ. ನೀವು ನಿಮ್ಮ ತಾಯಿಗೆ ಉಡುಗೊರೆ ಅಥವಾ ಅಚ್ಚರಿಯನ್ನು ನೀಡಬಹುದು. ನಿಮ್ಮ ಕರ್ಮದ ಮೇಲೆ ಕೇಂದ್ರೀಕರಿಸಿ ತಾಳ್ಮೆಯಿಂದ ಇರಿ, ಏಕೆಂದರೆ ಸಮಯವು ನಿಮ್ಮಲ್ಲಿರುವುದನ್ನು ಬದಲಾಯಿಸಲಿದೆ ಮತ್ತು ದೇವರುಗಳ ಆಶೀರ್ವಾದಗಳು ನಿಮ್ಮ ಮೇಲೆ ನೇರವಾಗಿ ಬೀಳಲಿವೆ. ಆದ್ದರಿಂದ ಈ ಭವಿಷ್ಯವಾಣಿಯನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ತಪ್ಪನ್ನು ಮಾಡಬೇಡಿ, ಏಕೆಂದರೆ ನಾವು ನಿಮಗೆ ಹೇಳುತ್ತಿರುವುದು ಬಹಳ ದೊಡ್ಡ ವಿಷಯ ಮತ್ತು ಸಾಕಷ್ಟು ಶ್ರಮದ ನಂತರ ನಾವು ನಿಮಗಾಗಿ ಅಂತಹ ವಿಶೇಷ ವಿಡಿಯೋವನ್ನು ತಂದಿದ್ದೇವೆ. ನೀವು ಅವುಗಳನ್ನು ಸುಧಾರಿಸಲು ಪ್ರಯತ್ನಿಸಲು ಪ್ರಾರಂಭಿಸಿದರೆ ಭವಿಷ್ಯದಲ್ಲಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನೋಡಬಹುದು. ದೇವರು ನಿಮಗೆ ಬುದ್ಧಿವಂತಿಕೆ, ಆತ್ಮವಿಶ್ವಾಸ ಮತ್ತು ನಿರಂತರ ಪ್ರಗತಿಯನ್ನು ದಯಪಾಲಿಸಿ. ನಾವು ದೇವರಲ್ಲಿ ಪ್ರಾರ್ಥಿಸುವುದು ಇದನ್ನೇ ಮತ್ತು ಅದು ನನಗೆ ತಿಳಿದಿದೆ ಏನೆಂದರೆ, ನಿಮ್ಮ ಜೀವನದಲ್ಲಿ ಏನೇ ನಡೆದರೂ ಅದು ಒಳ್ಳೆಯದೇ ಆಗುತ್ತದೆ, ಏಕೆಂದರೆ 9 ಗ್ರಹಗಳಲ್ಲಿ ವಿಶ್ವದಲ್ಲಿರುವ ಶಕ್ತಿಗಳು ಮತ್ತು ಗುರುವಿನ ಶಕ್ತಿಗಳು ಇದಕ್ಕೆ ಕಾರಣ. ರಾಹು, ಕೇತು ಮತ್ತು ಮಂಗಳ ಗ್ರಹಗಳು ನಿಮಗೆ ದಯೆ ತೋರಿಸಿದ್ದಾರೆ ಮತ್ತು ಅಂತಹ ದೊಡ್ಡ ಗ್ರಹಗಳ ಪಾತ್ರದ ಬಗ್ಗೆ ನೀವು ತಿಳಿದಿರಲೇಬೇಕು. ನಿಮ್ಮ ನೆರೆಹೊರೆಯವರನ್ನು ಅಚ್ಚರಿಗೊಳಿಸುವ ದೊಡ್ಡ ಬದಲಾವಣೆಗಳನ್ನು ನೀವು ನೋಡುತ್ತೀರಿ. ನಿಮ್ಮ ಸ್ನೇಹಿತರು ಸಂಪೂರ್ಣವಾಗಿ ಆಘಾತಕ್ಕೊಳಗಾಗುತ್ತಾರೆ, ಏಕೆಂದರೆ ನಿಮ್ಮ ಅದೃಷ್ಟವು ನೀವು ಎಂದು ಹೇಳುತ್ತಿದ್ದ ಎಲ್ಲರಿಗೂ ಉತ್ತರಿಸಲಿದೆ. ಅವರು ಕುಳಿತು ನೋಡುತ್ತಾರೆ, ಅಳುತ್ತಾರೆ ಮತ್ತು ನಿಮ್ಮ ಸಂತೋಷದಿಂದ ನೃತ್ಯ ಮಾಡುತ್ತೀರಿ. ಹೌದು ಸ್ನೇಹಿತರೆ, ಒಂದು ಪೆಟ್ಟಿಗೆ ಸಿಹಿ ತಿಂಡಿಗಳನ್ನು ತೆಗೆದುಕೊಂಡು ನಿಮ್ಮ ಕುಟುಂಬ ಸದಸ್ಯರ ಬಾಯಿಗೆ ಸಿಹಿ ಸೇರಿಸಿ, ಏಕೆಂದರೆ ನಿಮಗಾಗಿ ಒಂದು ಒಳ್ಳೆಯ ಸುದ್ದಿ ಕಾತರದಿಂದ ಕಾಯುತ್ತಿದೆ. ನಿಮ್ಮ ಅದೃಷ್ಟ ಬದಲಾಗುತ್ತದೆ ಮತ್ತು ನೀವು ದೇವರುಗಳು ಮತ್ತು ದೇವತೆಗಳ ಬೆಂಬಲವನ್ನು ಪಡೆಯುತ್ತೀರಿ. ದೇವರು ಮತ್ತೊಮ್ಮೆ ನಿಮ್ಮ ಜೀವನದಲ್ಲಿ ಪವಾಡವನ್ನು ಮಾಡಿದ್ದಾನೆ. ಆದ್ದರಿಂದ ನೀವು ಏನೇ ಮಾಡಿದರೂ ದೇವರನ್ನು ಎಂದಿಗೂ ಕೋಪಗೊಳಿಸಬೇಡಿ. ಆಗ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳಿಗೆ ಒಳಗಾಗುತ್ತದೆ ಮತ್ತು ಜಗತ್ತು ನೋಡುತ್ತಲೇ ಇರುತ್ತದೆ. ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ ಬಹಳಷ್ಟು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ ಎಂದು ಭಾವಿಸೋಣ. ಅಂತಹ ಪರಿಸ್ಥಿತಿಯಲ್ಲಿ ನೀವು ತಾಯಿಯನ್ನು ಪ್ರಾರ್ಥಿಸಬೇಕು. ಮಹಾಲಕ್ಷ್ಮಿ ದೇವಿಗೆ ಅರ್ಪಿತವಾದ ಮಂತ್ರವನ್ನು ಪಠಿಸಿ, ಅಥವಾ ನೀವು ಬಯಸಿದರೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಕನಿಷ್ಠ 108 ಬಾರಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಜಪಿಸಿ. ನಂತರ ನೀವು ಓಂ ನಮಃ ಶಿವಾಯ ಎಂದು ಜಪಿಸಿದರೆ ನಿಮಗೆ ದೇವಾನುದೇವತೆಗಳ ಆಶೀರ್ವಾದವೂ ಸಿಗುತ್ತದೆ. ಇಲ್ಲಿಂದ ಮುಂದೆ ನಾವು ನಿಮಗಾಗಿ ಕೆಲವು ಬಹಳ ಮುಖ್ಯವಾದ ಮತ್ತು ನಿರ್ಣಾಯಕ ಜಾತಕಗಳನ್ನು ಹಂಚಿಕೊಳ್ಳಲಿದ್ದೇವೆ. ಇಂದಿನ ಜಾತಕವು ಏನನ್ನು ಸೂಚಿಸುತ್ತದೆ ಎಂಬುದನ್ನು ಸಹ ಕಂಡುಹಿಡಿಯೋಣ. ಹಾಗಾದರೆ ಮಕರ ರಾಶಿಯವರೇ, ಇಂದು ದೈನಂದಿನ ದಿನಚರಿಗಳನ್ನು ಆಯೋಜಿಸಲಾಗುತ್ತದೆ ಮತ್ತು ಹೆಚ್ಚಿನ ಕೆಲಸಗಳು ಅಡೆತಡೆಯಿಲ್ಲದೆ ಪೂರ್ಣಗೊಳ್ಳುತ್ತವೆ. ಅಗತ್ಯವಿರುವ ಯಾರಾದರೂ ಸಹಾಯ ಮಾಡುತ್ತಾರೆ. ಸ್ನೇಹಿತರಿಗೆ ಸಹಾಯ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ನಿಮ್ಮ ವ್ಯಕ್ತಿತ್ವ ಮತ್ತು ಕೆಲಸದ ನೀತಿಯನ್ನು ನೀವು ಸುಧಾರಿಸಬೇಕಾಗಬಹುದು. ಕೆಲವು ಉದ್ವಿಗ್ನ ಸನ್ನಿವೇಶಗಳು ಉದ್ಭವಿಸಬಹುದು. ಕೋಪಗೊಳ್ಳುವ ಬದಲು ಶಾಂತವಾಗಿರಿ. ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಹಣಕಾಸಿನ ವಿಷಯವಾಗಿ ಹತ್ತಿರದ ಸಂಬಂಧಿಯೊಂದಿಗೆ ವಿವಾದ ನಿರೀಕ್ಷಿಸಲಾಗುತ್ತದೆ ಮತ್ತು ಹೌದು, ನೀವು ಲಾಭದಾಯಕ ವ್ಯಾಪಾರ ಕೊಡುಗೆಯನ್ನು ಪಡೆಯಬಹುದು. ನಿಮ್ಮ ಸಾಮರ್ಥ್ಯ ಮತ್ತು ಕೆಲಸದ ನೀತಿ ಇದನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಅನುಭವಿ ವ್ಯಕ್ತಿಯ ಸಲಹೆಯನ್ನು ಪಡೆಯಿರಿ. ಕೆಲಸದಲ್ಲಿ ಬೋನಸ್ ಅಥವಾ ಬಡ್ತಿ ಪಡೆಯಲು ಸಾಧ್ಯತೆಯಿದೆ ಮತ್ತು ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ. ಇದರಿಂದ ನಿಮ್ಮ ಕುಟುಂಬವು ಬಲಗೊಳ್ಳಬಹುದು ಮತ್ತು ವಾತಾವರಣವು ಆಹ್ಲಾದಕರ ಮತ್ತು ಶಾಂತಿಯುತವಾಗಿರುತ್ತದೆ. ಇದ್ದಕ್ಕಿದ್ದಂತೆ ಹಳೆಯ ಸಂಬಂಧವು ಬೆಳಕಿಗೆ ಬರುತ್ತದೆ. ವಿರುದ್ಧ ಲಿಂಗದ ಸ್ನೇಹಿತನನ್ನು ಭೇಟಿಯಾಗುವುದು ಮಧುರ ನೆನಪುಗಳು ಮರಳಿ ತರಿಸುತ್ತದೆ ಮತ್ತು ನಿಮ್ಮನ್ನು ಸಂತೋಷಪಡಿಸುತ್ತದೆ. ಅಲ್ಲದೆ ಸ್ನೇಹಿತರೆ, ಕೆಲವು ಸಮಯದಿಂದ ಇರುವ ದೈಹಿಕ ಸಮಸ್ಯೆಗಳು ಇನ್ನಷ್ಟು ಹದಗೆಡಬಹುದು. ಆಹಾರ ಮತ್ತು ನಿಮ್ಮ ದೈನಂದಿನ ದಿನಚರಿಯನ್ನು ಸರಿ ಮಾಡಿಕೊಳ್ಳಿ. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಆರೋಗ್ಯವೇ ಭಾಗ್ಯ ಎಂಬುದನ್ನು ತಿಳಿದುಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.